ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಗುರುವಾರ, ನನ್ನ ಮಾರ್ನಿಂಗ್ ಇವತ್ತು ಬೇಗನೆ ಸ್ಟಾರ್ಟ್ ಆಗಿದೆ. ಸೊ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಇವತ್ತು ನಾನು ನಿಮಗೆ ಜಯನಗರಲ್ಲಿರೋ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬೇಗ ಹೋದರೆ ರಶ್ ಇರಲ್ಲ ಮತ್ತು ಬೇಗ ವಾಪಸ್ ಬರ್ಬೋದು ಅನ್ನೋ ಕಾರಣಕ್ಕೆ ಇಷ್ಟೊತ್ತಿಗೆ ಹೋಗ್ತಿದ್ದೀವಿ. ಇವಾಗ ಒಂದು 7 o'clock ಆಗಿದೆ ಅಷ್ಟೇ. ಗೈಸ್, ನಾನು ನಿಮ್ಗೆ ಅವತ್ತೊಂದು ಹೂವು ತೋರಿಸಿದ್ನಲ್ಲ, ಇದೆ ಗೈಸ್, ವೈಟ್ ಕಲರ್ ಇದೆಯಲ್ಲ, ಆ ಹೂವನ್ನೇ ನಿಮ್ಗೆ ಅವತ್ತು ತೋರಿಸಿದ್ದು ನಾನು. ಗಾಯ್ಸ್, ಸೂರ್ಯ ಉದಯ ಆಗ್ತಿದೆ ಗಾಯ್ಸ್. ಗಾಯ್ಸ್, ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಗಾಯ್ಸ್, ನನಗೆ ರಾಘವೇಂದ್ರ ಸ್ವಾಮಿಗಳು ಪ್ರಸಾದ ಕೊಟ್ಟರು. ತುಂಬಾ ಖುಷಿಯಾಯಿತು ನೋಡಿ. ರಾಘವೇಂದ್ರ ಸ್ವಾಮಿ ಜೊತೆ ನನಗೆ ಫೇವ್ರೆಟು ಶಿವ ಕೂಡ. ಶಿವಪ್ಪನೂ ನನಗೆ ಪ್ರಸಾದ ಕೊಡ್ತು ನೋಡಿ, ತುಂಬ ಖುಷಿಯಾಯಿತು. ಹಾಗೆ ಗಾಯ್ಸ್, ನನಗೆ ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ನೀರು ಕೂಡ ಇವತ್ತು ತೀರ್ಥ ರೂಪದಲ್ಲಿ ಸಿಕ್ತು. ನನಗೆ ತುಂಬ ಖುಷಿಯಾಯಿತು. ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ ಆ ಫೀಲ್ ಏನು ಅಂತ. ಯಾರಿಗೂ ಸಿಗದೇ ಇರೋವಂಥದ್ದು ಸ್ಪೆಷಲ್ಲಾಗಿ ರಾಯರ ಭಕ್ತರಿಗೆ ಸಿಕ್ಕಿದ್ರೆ ಆಗೋ ಖುಷಿನೇ ಬೇರೆ. ನನ್ನ ಜೊತೆ ಹಲವಾರು ಜನಕ್ಕೆ ಆ ಪ್ರಸಾದ ಸಿಕ್ತು. ತುಂಬಾ ಖುಷಿಪಟ್ಟರು ಎಲ್ಲರೂ ಕೂಡ. ಈ ದೇವಸ್ಥಾನದ ಸುತ್ತ ರಾಘವೇಂದ್ರ ಸ್ವಾಮಿಗಳ ಫೋಟೋಗಳಿದೆ. ಫೋಟೋ ಯಾವ ರೀತಿ ಇದೆ ಅಂದರೆ ಅವರ ಜೀವನ, ಆ ಕಥೆಗಳನ್ನ ಆ ಫೋಟೋಗಳು ಹೇಳುತ್ತೆ. ಆ ಫೋಟೋಗಳನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಗೊತ್ತಾ ಆ ಫೋಟೋಗಳನ್ನ. ರಾಗಿಗುಡ್ಡಕ್ಕೆ ಹೋಗೋ ಎಲ್ಲ ಬಸ್ಗಳು ಈ ಟೆಂಪಲ್ ಹತ್ರ ಸ್ಟಾಪ್ ಕೊಡುತ್ತೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ ಸ್ಟಾಪ್ ಕೊಡುತ್ತೆ. ಅಲ್ಲಿಂದ ಒಂಚೂರು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಅಲ್ಲಿಗೆ ಬಂದು ನಡ್ಕೊಂಡ್ಬಂದ್ರೆ ಮಠ ಕಾಣಿಸುತ್ತೆ. ಈ ಕಡೆ ಬಂದಾಗ ಜಯನಗರ್ 4th ಬ್ಲಾಕ್ 9th ಬ್ಲಾಕ್ ಬಂದಾಗ ಈ ದೇವಸ್ಥಾನಕ್ಕೆ ಬಂದೋಗಿ, ತುಂಬಾ ಚೆನ್ನಾಗಿದೆ.
ಗಾಯ್ಸ್, ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಅಭಿಷೇಕ ನೋಡಿರಲಿಲ್ಲ ಅಂತ ಹೇಳಿದ್ದೆ. ಸೊ ಇವತ್ತು ಅಭಿಷೇಕ ನೋಡಿದೆ, ಖುಷಿ ಆಯಿತು ಒಂಥರ. ಮತ್ತು 7 ಪ್ರದಕ್ಷಿಣೆ ಹಾಕ್ತೆ ನಾನಿವತ್ತು. ಫಸ್ಟ್ ಟೈಮು ಅಲ್ಲೊಂದು ಅಂಕಲ್ ನಮಗೆ ಹೇಳಿಕೊಟ್ಟಿದ್ದು, 7 ಪ್ರದಕ್ಷಿಣೆ ಹಾಕಮ್ಮ, ಇಲ್ಲ 21 ಹಾಕು, ಇಲ್ಲ 12 ಹಾಕು, ಒಳ್ಳೆಯದಾಗುತ್ತೆ ಅಂತ. ಸೊ ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ, ನೀವು ಏನಾದರೂ ಪ್ರದಕ್ಷಿಣೆ ಹಾಕಬೇಕು ಅಂದರೆ 7, 12, 21 ಪ್ರದಕ್ಷಿಣೆನ ಹಾಕ್ಬೇಕಂತೆ. ಸೊ ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಅಲ್ಲೊಬ್ರು ಅಂಕಲ್ ತಿಳಿಸಿದ್ರು. ಆ್ಯಂಡ್ ಖುಷಿ ಆಯಿತು. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.